ನಮಸ್ತೆ ಫ್ರೆಂಡ್ಸ್, ನಂದಿ ಬ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಮಹಾಲಯ ಅಮಾವಾಸ್ಯೆ ದಿನವೇ ಸೂರ್ಯಗ್ರಹಣ ಬಂದಿದೆ. ಈ ಸೂರ್ಯಗ್ರಹಣ ಬಂದಿರೋದ್ರಿಂದ ನಾವು ಶ್ರಾದ್ದ ಕಾರ್ಯವನ್ನು ಮಾಡಬಹುದೇ ಏನು ಅಂತ ನಾವು ಈ ವಿಡಿಯೋದಲ್ಲಿ ನೋಡೋಣ. ಖಂಡಿತವಾಗ್ಲೂ ವಿಡಿಯೋನಂತೂ ಪೂರ್ತಿಯಾಗಿ ನೋಡಿ. ಪಿತೃಪಕ್ಷವು ಸೆಪ್ಟೆಂಬರ್ 8ರಿಂದ ಆರಂಭವಾಗಿದೆ. ಮಹಾಲಯ ಅಮಾವಾಸ್ಯೆ ಪಿತೃಪಕ್ಷದ ಕೊನೆಯ ದಿನವಾಗಿದ್ದು, ಇದರ ಜೊತೆಗೆ ಈ ವರ್ಷದ ಕೊನೆಯ ಸೂರ್ಯಗ್ರಹಣವೂ ಕೂಡ ಅದೇ ದಿನ ಸಂಭವಿಸಲಿದೆ. ಆದ್ದರಿಂದ ಈ ದಿನ ಶ್ರಾದ್ದ ಕಾರ್ಯಗಳನ್ನು ಮಾಡಬಹುದೇ ಎಂಬ ಗೊಂದಲ ಸಾಕಷ್ಟು ಜನರಲ್ಲಿ. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ನಾವು ಇಲ್ಲಿ ತಿಳಿದುಕೊಳ್ಳೋಣ ಬನ್ನಿ. 2025 ಪಿತೃಪಕ್ಷ ಸೆಪ್ಟೆಂಬರ್ 8ರಿಂದ ಪ್ರಾರಂಭವಾಗಿದೆ. ಈ ಸಮಯದಲ್ಲಿ ಪಿತೃಗಳನ್ನು ಸ್ಮರಿಸಿ ಪೂಜಿಸುವುದು ಪರಂಪರೆಯಾಗಿದೆ, ಅಂದರೆ ವಾಡಿಕೆಯಾಗಿದೆ. ಪೂರ್ವಜನರ ಆತ್ಮದ ಶಾಂತಿಗಾಗಿ ಪಿಂಡದಾನ ಮತ್ತು ಶ್ರಾದ್ದ ಆಚರಣೆಗಳನ್ನು ಮಾಡಲಾಗುತ್ತದೆ. ಈ ಪಿತೃಪಕ್ಷದಲ್ಲಿ ಪಿತೃಪಕ್ಷ ದಿವಸ ಮಹಾಲಯ ಅಮಾವಾಸ್ಯೆ ದಿನ ಶ್ರಾದ್ದ ಮಾಡದಿದ್ದರೆ ಪೂರ್ವಜರ ಆತ್ಮಕ್ಕೆ ಮೋಕ್ಷ ಸಿಗುವುದಿಲ್ಲ ಅಂತ ಸಹ ಹೇಳಲಾಗುತ್ತದೆ. ಪಿತೃಪಕ್ಷದಲ್ಲಿ ದಾನ ಮಾಡುವುದು ಕೂಡ ಶ್ರೇಷ್ಠ ಅಂತ ಹಿಂದೆ ವಿಡಿಯೋದಲ್ಲೂ ಸಹ ನಾನು ಡೀಟೇಲಾಗೆಲ್ಲ ತಿಳಿಸ್ಕೊಟ್ಟಿದ್ದೀನಿ. ಅಷ್ಟೇ ಅಲ್ಲ, ಈ ಸಮಯದಲ್ಲಿ ಪೂಜೆ ಮಾಡುವುದು, ಪೂರ್ವಜರನ್ನು ಸ್ಮರಿಸುವುದು ಕೂಡ ತುಂಬಾ ಶುಭ ಅನ್ನೋದು ಸಹ ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ನಿಜನೂ ಸಹ. ಇನ್ನು ಪಿತೃಪಕ್ಷದ ಕೊನೆಯ ದಿನದಂದು ಶ್ರಾದ್ದ ಮಾಡುವುದು ಹೇಗೆ ಅಂತ ನೋಡೋದಾದರೆ, ಪಿತೃಪಕ್ಷದ ಕೊನೆಯ ದಿನ ಮಹಾಲಯ ಅಮಾವಾಸ್ಯೆ. ಇದು ಪಿತೃಪಕ್ಷದ ಕೊನೆಯ ದಿನ ಆಗಿರುತ್ತೆ. ಈ ವರ್ಷದ ಕೊನೆಯ ಗ್ರಹಣ ಈ ದಿನದಂದು ಸಂಭವಿಸಲಿದೆ. ವರ್ಷದ ಕೊನೆಯ ಗ್ರಹಣ ಸೂರ್ಯಗ್ರಹಣವಾಗಿರುತ್ತದೆ. ಮಹಾಲಯ ಅಮಾವಾಸ್ಯೆಯ ದಿನದಂದು ಸೂರ್ಯಗ್ರಹಣವು ಭಾರತದಲ್ಲಿ ಗೋಚರಿಸುವುದಿಲ್ಲ. ಭಾರತೀಯ ಕಾಲಮಾನದ ಪ್ರಕಾರ ಈ ಗ್ರಹಣವು ರಾತ್ರಿ 11 ಗಂಟೆಗೆ ಸಂಭವಿಸುತ್ತದೆ. ಇದರ ಸೂತಕ ಅವಧಿಯು 12 ಗಂಟೆಗಳ ಮೊದಲು ಪ್ರಾರಂಭವಾಗುತ್ತದೆ. ಗ್ರಹಣ ಅಂದಮೇಲೆ ಅದಕ್ಕಿಂತ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ 12 ಗಂಟೆಗಳ ಮುಂಚೆನೇ ಪ್ರಭಾವ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಸೂರ್ಯಗ್ರಹಣ ಆದರೂ ಆಗಿರ್ಬೋದು, ಚಂದ್ರಗ್ರಹಣ ಆದರೂ ಆಗಿರ್ಬೋದು. ಆದರೆ ಸೂತಕ ಅವಧಿಯಲ್ಲಿ ಬೆಳಗ್ಗೆ 11 ಗಂಟೆಯಿಂದ ಪ್ರಾರಂಭವಾಗುತ್ತದೆ. ಇಲ್ಲಿ ನೋಡೋದಾದರೆ ಸೂತಕದ ಅವಧಿ ಏನದೇ ಇರುವುದಿಲ್ಲ. ಯಾಕೆ ಅಂತಂದರೆ ಭಾರತದಲ್ಲಿ ಸೂರ್ಯಗ್ರಹಣ ಅನ್ನೋದು ಗೋಚರಿಸುವುದಿಲ್ಲ. ಈ ಕಾರಣದಿಂದಾಗಿ ಮಹಾಲಯ ಅಮಾವಾಸ್ಯೆಯಂದು ಶ್ರಾದ್ದ ಆಚರಣೆಗೆ ಯಾವುದೇ ರೀತಿಯ ತೊಂದರೆ ಇಲ್ದಿರ ಶ್ರಾದ್ದ ಆಚರಣೆಯನ್ನು ಸಹ ಮಾಡ್ಬೋದು ಖಂಡಿತವಾಗ್ಲೂ. ಇನ್ನು ಸೂರ್ಯಗ್ರಹಣ ಅನ್ನೋದು ಎಲ್ಲಿ ಗೋಚರ ಆಗುತ್ತೆ, ಯಾವಾಗ ಅನ್ನೋಂತ ಹೇಳೋದಾದರೆ 2025 ಕೊನೆ ಸೂರ್ಯಗ್ರಹಣ ಸೆಪ್ಟೆಂಬರ್ 21ರಂದು ನಡೆಯಲಿದೆ. ಇಂದು ರಾತ್ರಿ 11 ಗಂಟೆಗೆ ಪ್ರಾರಂಭವಾಗಿ ಮರುದಿನ ಸೆಪ್ಟೆಂಬರ್ 22ರಂದು ಬೆಳಗಿನ ಜಾವ 3:24ಕ್ಕೆ ಕೊನೆಗೊಳ್ಳುತ್ತದೆ. ಇದು ಭಾಗಶಃ ಸೂರ್ಯಗ್ರಹಣವಾಗಿರುತ್ತದೆ. ಇದು ದಕ್ಷಿಣ ಪೆಸಿಫಿಕ್ ಮಹಾಸಾಗರ, ನ್ಯೂಜಿಲೆಂಡ್, ಅಂಟಾರ್ಕ್ಟಿಕಾ ಮತ್ತು ದಕ್ಷಿಣ ಆಸ್ಟ್ರೇಲಿಯಾದ ಕೆಲವು ಭಾಗಗಳಲ್ಲಿ ಮಾತ್ರ ಗೋಚರವಾಗಲಿದೆ. ಭಾರತಕ್ಕಂತೂ ಖಂಡಿತ ಇಲ್ಲ. ಭಾರತದಲ್ಲಿ ಸೂರ್ಯಗ್ರಹಣ ಗೋಚರವಾಗುವುದಿಲ್ಲ. ಆದ್ದರಿಂದಾಗಿ ಎಲ್ಲರೂ ಮಹಾಲಯ ಅಮಾವಾಸ್ಯೆ ದಿನ ಶ್ರಾದ್ದ ಕಾರ್ಯವನ್ನು, ಪಿಂಡದಾನ ಕಾರ್ಯವನ್ನು ಖಂಡಿತವಾಗ್ಲೂ ಮಾಡ್ಬೋದು ಆರಾಮಾಗಿ. ನೋಡಿದ್ರಲ್ಲ, ಸೂರ್ಯಗ್ರಹಣ ಅನ್ನೋದು ಇದೆಯೋ ಇಲ್ವೋ, ಅವತ್ತು ಶ್ರಾದ್ದ ಕಾರ್ಯ ಮಾಡ್ಬೋದೋ ಇಲ್ಲ ಅಂತ ಎಲ್ಲ ನಿಮಗೆಲ್ಲ ಡೌಟ್ ಎಲ್ಲ ಕ್ಲಿಯರ್ ಆಗಿರುತ್ತೆ. ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮೊಂದಿಗೆ ಇರ್ತೀನಿ. ಅಲ್ಲಿವರೆಗೂ ನಂದಿ ಬ್ಲಾಗ್ಸ್ನ ವೀಕ್ಷಿಸ್ತಾ ಇರಿ. ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು.